ಧರ್ಮಸ್ಥಳ ಪ್ರಕರಣ SIT ತನಿಖಾಧಿಕಾರಿಗಳ ತನಿಖೆ ಒಂದು ಕಡೆ ನಡೀತಿದೆ. ಆದರೆ ಈಗ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಷ್ಟು ಜನ ಧ್ವನಿ ಎತ್ತುತ್ತಿದ್ದಾರೋ ಅದೆಷ್ಟು ಜನ ಮೇನ್ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದರೂ ಪರವಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಳಂಕ ಬಳಿತ ಬೇರೆ ನರೇಟಿವ್ ಸೆಟ್ ಮಾಡ್ತಿದ್ದಾರಲ್ಲ, ಅವರೆಲ್ಲರನ್ನೂ ಸಿಗಿದು ಹಾಕುವ ರೀತಿಯಲ್ಲಿ ತಾಯಿ ಎನ್ನುವಂತಹ ನಿಜವಾದ ದೈವ ಮತ್ತು ಶಕ್ತಿ ಈಗ ಎದ್ದು ನಿಂತಿರುವಂಥದ್ದು ಅದು ಕುಸುಮಾವತಿಯವರು. ತನ್ನದೇ ಕರುಳಿನ ಕುಡಿಯನ್ನು ಯಾರೋ ಕಟುಕರು, ಕಚಡಗಳು, ನೀಚರು, ಅನ್ನ ತಿನ್ನದೇ ಇರುವಂಥವರು, ಕ್ರೂರಿಗಳು ಅತ್ಯಂತ ನೀಚವಾಗಿ, ಪೈಶಾಚಿಕವಾಗಿ, ದಾರುಣವಾಗಿ ದೌರ್ಜನ್ಯಕ್ಕೊಳಪಡಿಸಿ ಕೊಂದ ಮೇಲೂ ಆ ಹೆಣವನ್ನು ಇಟ್ಕೊಂಡು ಈಕೆ ಹಣ ಮಾಡಿಕೊಂಡಿದ್ದಾಳೆ, ಮನೆ ಕಟ್ಕೊಂಡಿದ್ದಾಳೆ ಅನ್ನುವಂತಹ ನೀಚ ಆರೋಪಗಳನ್ನು ಮಾಡಿರುವಂತಹ ಹೇಸಿಗೆ ತಿನ್ನುವ ಮತ್ತು ತಾಯಿಯ ಉದರದಿಂದ ಹುಟ್ಟದೇ ಇರಬಹುದಾದಂತಹ ಕಚಡಗಳ ಎದುರಲ್ಲಿ ಆ ತಾಯಿ ಅನುದಿನ ಸಂಕಟ ಅನುಭವಿಸ್ತಾನೇ ಇದ್ಲು. ಇದೀಗ ಮತ್ತೊಮ್ಮೆ ಎದ್ದು ನಿಂತಿದ್ದಾಳೆ. ಹೈಕೋರ್ಟ್ನಲ್ಲಿ ಒಂದು ಕೇಸನ್ನು ಹಾಕಿರುವಂಥದ್ದು ಏನಾಗಿದೆ, ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಕಳೆದ ಕೆಲವು ವರ್ಷಗಳಿಂದ ದಾಖಲಾಗಿರುವ 74 ಮಹಿಳೆಯರ ನಾಪತ್ತೆ ಪ್ರಕರಣಗಳು ಮತ್ತು ಅನಾಥ ಶವಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹೊಸದಾಗಿ ತನಿಖೆ ನಡೆಸುವಂತೆ ಕರ್ನಾಟಕ ಹೈಕೋರ್ಟ್ಗೆ ಧರ್ಮಸ್ಥಳದ ಸಂತ್ರಸ್ತೆ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಮನವಿ ಮಾಡಿದ್ದಾರೆ. ಅಲ್ಲದೆ ಸತತವಾಗಿ 2 ವರ್ಷಗಳವರೆಗೂ ನೂರಾರು ಅನಾಥ ಶವಗಳನ್ನು ಹೂತು ಹಾಕಿದ್ದಾಗಿ ಈ ಹಿಂದೆ ಹೇಳಿಕೆ ನೀಡಿದ್ದ ಚಿನ್ನಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ ಎನ್ನುವ ಮೇನ್ಸ್ಟ್ರೀಮ್ ಮಾಧ್ಯಮಗಳ ಹೇಳಿಕೆಯನ್ನು ಆಧರಿಸಿ ಯಾಕೆ ಉಲ್ಟಾ ಹೊಡೆದ್ರು ಅನ್ನೋ ಬಗ್ಗೆ ಕೂಡ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದು ಷಡ್ಯಂತ್ರ ಅಂತ ಹೇಳ್ಕೊಂಡಿದ್ದಂತಹ ಜನ ಮತ್ತು ಅವರ ಪರವಾಗಿ ನಿಂತಹ ಪಕ್ಷಭೇದ ಮರೆತು ನಿಂತಹ ಜನ ಎಲ್ರಿಗೂ ಕೂಡ ಈಗ ಆತಂಕ ಆಗುತ್ತೆ. ಕೋರ್ಟ್ ಈ ನೆಲದ ಕಾನೂನು ಯಾರದ್ದೋ ಪರವಾಗಿ ನಿಲ್ಲೋದು ಎಲ್ಲ ಕಾಲಕ್ಕೂ ನಿಲ್ಲೋದಿಲ್ಲ. ಒಂದು ಕಾಲ ಅನ್ನೋದಿರುತ್ತೆ, ಒಳ್ಳೆ ಎಲ್ರಿಗೂ ಒಂದು ನ್ಯಾಯ ಸಿಗುವಂತಹ ವ್ಯವಸ್ಥೆ ಇದ್ದೇ ಇರುತ್ತೆ, ಸಿಕ್ಕೇ ಸಿಗುತ್ತೆ. ಆ ಕಾರಣಕ್ಕೋಸ್ಕರನೇ ಸತ್ಯಮೇವ ಜಯತೆ ಅಂತ ಹೇಳುವಂಥದ್ದು. ಆದರೆ ಇಲ್ಲಿ ಪ್ರತ್ಯೇಕ FIR ಅನ್ನು ಹಾಕಬೇಕು ಅನ್ನುವ ಲೆಕ್ಕಾಚಾರಗಳು ಕೂಡ ಈಗ ಕೇಳಿ ಬರ್ತದೆ. ಯಾಕಂದರೆ ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿ 74 ಅನಾಥ ಶವಗಳನ್ನು ಹೂತು ಹಾಕಿರುವುದಾಗಿ ಏನು ಹೇಳಿಕೆ ಕೊಟ್ಟಿದ್ದ ಆರೋಪಗಳು ಕೇಳಿ ಬಂದಿದ್ವು. ಈ ಎಲ್ಲ ಪ್ರಕರಣಗಳಲ್ಲೂ ಪ್ರತ್ಯೇಕ FIR ಆಗಿ ತನಿಖೆ ಆಗಬೇಕು. ಧರ್ಮಸ್ಥಳದಲ್ಲಿ ಸಿಕ್ಕ ಅನಾಥ ಶವಗಳು, ನಾಪತ್ತೆ ಪ್ರಕರಣಗಳಿಗೆ ಇದರಿಂದ ಸೂಕ್ತ ನ್ಯಾಯ ಸಿಗಬೇಕು ಅಂತ ಒಂದು ತಾಯಿ ಬಂದಿರೋದು, ಅದು ಸೌಜನ್ಯ ಅವರು. ಕೋರ್ಟ್ ಮುಂದೆ ಅವರೀಗ ಮನವಿ ಮಾಡಿಕೊಂಡಿರುವಂಥದ್ದು. ಇದಕ್ಕೂ ಮುಂಚೆ ಈ ಹೆಣ್ಮಗಳ ಜೊತೆಯಲ್ಲಿ ಕುಸುಮಾವತಿ ಅವ್ರ ಜೊತೆಯಲ್ಲಿ ನಿಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಸೇರಿದಂತೆ ಇನ್ನೂ ಒಂದಷ್ಟು ಜನರ ವಿರುದ್ಧ ಬೇಕಂತಲೇ ಕಿರುಕುಳ ಕೊಡುವಂತಹ ಪ್ರಯತ್ನಗಳು ನಡೆದಾಗ ಕೋರ್ಟ್ ಕೂಡ ಹೇಳ್ತು ಅದು ತಪ್ಪು, ಆ ರೀತಿ ಕಿರುಕುಳ ಕೊಡುವಂತಿಲ್ಲ ಅಂತ ಹೇಳಿರುವಂತಹ ಸಂದರ್ಭದಲ್ಲೇ ಈಗ ಯಾಕಂದರೆ FIR ರದ್ದು ಕೋರಿ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರು ಕೋರ್ಟ್ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ್ದು ಅತ್ಯಂತ ಸ್ಪಷ್ಟವಾಗಿ ಕಿರುಕುಳ ಕೊಡಂಗಿಲ್ಲ. ಯಾಕಂದರೆ ನ್ಯಾಯಮೂರ್ತಿ PM ನವಾಜ್ ಅವರಿದ್ದ ನ್ಯಾಯಪೀಠ ತನಿಖೆಯ ಹೆಸರಿನಲ್ಲಿ ಈ ಹೋರಾಟಗಾರರಿಗೆ ಕಿರುಕುಳ ಕೊಡಬಾರದು ಅಂತ ಆದೇಶ ಹೊರಡಿಸಿದ ಮೇಲೆ ಈಗ ಹೊಸದೊಂದು ಅರ್ಜಿಯನ್ನು ಕುಸುಮಾವತಿಯವರು ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿರುವಂಥದ್ದು. ಅಲ್ಲಿಗೆ ಸೌಜನ್ಯ ಕತೆ ಮುಗಿದು ನಾವಿನ್ನು ಆರಾಮಾಗಿರಬಹುದು ಅಂತ ಮೀಸೆ ತಿರುಗಿಕೊಂಡು ಅಥವಾ ತಮ್ಮ ದೌಲತ್ತು ತಾಕತ್ತುಗಳನ್ನು ಪ್ರದರ್ಶಿಸಿಕೊಂಡು ಓಡಾಡ್ತಿದ್ದಂತಹ ಜನ ಹೇಮಾಹೇಮಿಗಳಿಗೆ ಈಗ ಅಸಲಿ ನಡುಕ ಶುರುವಾಗತ್ತೆ. ಯಾಕಂದರೆ ಅವ್ರು ಕೇಳ್ತಿರುವಂಥದ್ದು ಸಾಕ್ಷಿ ನಾಶ ಮಾಡಿದ್ದಾನೆ ಅಥವಾ ಸುಳ್ಳು ಸಾಕ್ಷಿ ಒದಗಿಸಿದ್ದು ಮತ್ತು ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದು ಅನ್ನೋ ಆರೋಪದ ಮೇಲೆ ಒಬ್ಬ ಸಾಕ್ಷಿದಾರನನ್ನು, ಒಬ್ಬ ದೂರುದಾರನನ್ನು ಆರೋಪಿಯನ್ನಾಗಿ ಈಗ ಪೊಲೀಸ್ ವ್ಯವಸ್ಥೆ SIT ಮಾಡಿರೋ ಸಂದರ್ಭದಲ್ಲಿ ಇನ್ನೊಂದು ಕಡೆ ಇದೇ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ನೀವು ಬರೀ ತಲೆಬುರುಡೆಗಳನ್ನು ಹುಡುಕ್ತಿದ್ದೀರೋ ಅಥವಾ ಆ ನಾಪತ್ತೆಯಾದ ಅತ್ಯಾಚಾರಕ್ಕೊಳಗಾದ ಆ ಅಸಹಜ ಸಾವುಗಳ ಪ್ರಕರಣದ ತನಿಖೆ ನಡೆಸ್ತಿದ್ರೋ ಮಾಹಿತಿ ಕೊಡಿ ಅಂತ SIT ತನಿಖಾಧಿಕಾರಿಗಳಿಗೆ, ಮುಖ್ಯರಿಗೆ, ಅದರಲ್ಲೂ ಮೊಹಂತಿಯವರಿಗೆ ಪತ್ರ ಬರೆದ ಮೇಲೆ ಈಗ ಜಾಗೃತಗೊಂಡು ಬೇರೆ ರೀತಿಯಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟಕ್ಕಿಳಿದಿರುವಂತಹ ಒಂದು ನಡೆಯನ್ನು ನೋಡಿದ್ರೆ ಸೌಜನ್ಯಾಗಿ ಈ ಸಲ
ನ್ಯಾಯ ಸಿಗಬಹುದು ಅನ್ನೋದಕ್ಕೆ ಹೈಕೋರ್ಟ್ ಕೊಡಬಹುದಾದಂತಹ ಒಂದು ತೀರ್ಪು ವಿಚಾರಣೆಯ ನಂತರದಲ್ಲಿ. ಜೊತೆಯಲ್ಲಿ 74 ಜನಕ್ಕೆ ನ್ಯಾಯ ಬೇಕು ಅಂತ ಕೇಳ್ತಿರುವಂತಹ ಈ ತಾಯಿ ಹೃದಯಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಕೇವಲ ಸೌಜನ್ಯಾಗ ಮಾತ್ರ ನ್ಯಾಯ ಕೊಡಿಸಿ ಅಂತ ಕೇಳ್ತಿಲ್ಲ ಅವರು. ಅಷ್ಟು ಜನಕ್ಕೆ ಪ್ರತ್ಯೇಕ FIRಗಳನ್ನು ಹಾಕಿ ತನಿಖೆ ನಡೆಸಬೇಕು. ಯಾಕೆ ಚಿನ್ನಯ್ಯ ಇಲ್ಲಿ ಉಲ್ಟಾ ಹೊಡೆದ ಆ ಬಗ್ಗೆ ಕೂಡ ತನಿಖೆ ಆಗಬೇಕು. ಇವೆಲ್ಲವನ್ನ ಕೇಳ್ತಿರುವ, ಪ್ರಶ್ನಿಸುತ್ತಿರುವ ರೀತಿ, ಆ ನೆಲದಲ್ಲಿ ಏನೋ ಆಗಿದೆ, ಆಗಿಲ್ಲ ಅನ್ನೋದಕ್ಕೆ ಯಾವ ಸಾಕ್ಷ್ಯಗಳು ಸಿಕ್ಕಿಲ್ಲ, ತನಿಖೆ ಮುಗುದಿಲ್ಲ. ಆದರೆ ಅಲ್ಲೇನೋ ಆಗಿದೆ ಅನ್ನೋದಕ್ಕೆ ಸೌಜನ್ಯ ಎಕ್ಸಾಂಪಲ್. ಆದರೆ ಆಕೆಗೆ ಇನ್ನೂ ನ್ಯಾಯನೇ ಸಿಕ್ಕಿಲ್ಲ ಅನ್ನೋದಕ್ಕೆ ಅಲ್ಲಿ ಪ್ರಭಾವಗಳು ತುಂಬ ಕೆಲಸ ಮಾಡ್ತಿದ್ದಾವೆ ಅನ್ನೋದು ರುಜುವಾತು ಮಾಡಬಹುದಾದಂತಹ ಒಂದು ಹೇಳಿಕೆ. ಇಲ್ಲಿ ಆ ಹೆಣ್ಣುಮಗಳು, ತಾಯಿ, ಮತ್ತೊಂದು ಮಗಳು ಎಲ್ಲವೂ ಓಕೆ. ಆದರೆ ಇಡೀ ವ್ಯವಸ್ಥೆನೇ ಬಹುಪಾಲು ಜನ ಆ ತಾಯಿ ಮಗಳನ್ನು ಕಳ್ಕೊಂಡಿರುವಂತಹ ಆಕೆ ವಿರುದ್ಧ ಎದ್ದು ನಿಂತು ಅಬ್ಬರಿಸ್ತಾರೆ ಅಂದರೆ ಆ ಸಿಂಹಿಣಿ ಹೆಣ್ಣು ಹುಲಿ ಎಷ್ಟು ಅಂತ ಸಹಿಸುತ್ತೆ? ಕೊನೆ ಪಕ್ಷ ಕಾನೂನಿನ ಹಾದಿಯಲ್ಲಿ ನಿಂತ್ಕೊಂಡು ನ್ಯಾಯ ಕೇಳ್ತಾರೆ. ಕುಸುಮಾವತಿಯವರು ಮಾಡ್ತಿರುವಂಥದ್ದು ಅದೇ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕರೆ ಕೊನೆ ಪಕ್ಷ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಬಹುದು. ಆಕೆ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಕ್ಕರೆ ವೇದವಲ್ಲಿ ಅಮ್ಮ, ಪದ್ಮಲತಾ, ವಾರಿಜ, ಯಮುನಾ ಇಂಥವ್ರಿಗೂ ಕೂಡ ನ್ಯಾಯ ಸಿಗಬಹುದು. ಅದೇ ನಿರೀಕ್ಷೆಯಲ್ಲಿಯೂ ಎಲ್ಲರೂ ಇದ್ದಾರೆ. ಹೈಕೋರ್ಟ್ ಒಂದು ಒಳ್ಳೆಯ ರೀತಿಯ ಜಡ್ಜ್ಮೆಂಟ್ ಕೊಡಬಹುದು. ಸತ್ಯಮೇವ ಜಯತೆ.